ಇವತ್ತು ನನ್ನ ಇ ಕಾಮರ್ಸ್ ಬಿಸ್ನೆಸ್ ನ ಡೇ 4 ಇವತ್ತು ಎಷ್ಟು ಆರ್ಡರ್ ಬಂದಿತ್ತು ಮತ್ತೆ ಸ್ಯಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸ್ಯಾರಿ ಎಲ್ಲಿ ತರಿಸ್ತೀರಾ ಅಂತ ಕೂಡ ಕೇಳ್ತಾ ಇದ್ರಿ. ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಕಲೆಕ್ಷನ್ಸ್. ನೆನೆ ವಿಡಿಯೋ ನೋಡಿದ್ಮೇಲೆ ಸುಮಾರು ಜನ ನಂಗೆ ಮೆಸೇಜ್ ಮಾಡಿದ್ರಿ, ನಾವು ಕೂಡ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದೀವಿ. ಮೊದಲನೇದಾಗಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಮತ್ತೆ ಎಷ್ಟು ಸೀರೆ ತರಿಸಬೇಕು ಅಂತ. ಸೊ ಅದ್ರ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾನು ಮೊದಲಿಗೆ ಸ್ಯಾರಿ ಏನು ಸ್ಟಾರ್ಟ್ ಮಾಡಿರ್ಲಿಲ್ಲ, ಸ್ಯಾರಿ ಹಾಕ್ಬೇಕು ಅನ್ನೋ ಪ್ಲಾನ್ ಇರಲಿಲ್ಲ. ನಿಮ್ ತರ ನಾನು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೇಕಾದ್ರೆ ಹೇಗಿದ್ರು ಮನೇಲಿ ಇರ್ತೀನಲ್ಲ, ಫ್ರೀ ಟೈಮ್ ಅಲ್ಲಿ ನನಗೆ ಇದು ಮಾಡಬಹುದು, ಈಸಿ ಆಗುತ್ತೆ, ಮಾಡೋಣ ಅನ್ಬಿಟ್ಟು ಸ್ಟಾರ್ಟಿಂಗ್ ನಾನು ಇನ್ವೆಸ್ಟ್ ಮಾಡಿತ್ತು ಜ್ಯುವೆಲ್ರಿಗೆ. ಸೊ ಸುಮಾರು 12,000 ರೂಪಾಯಿಗಿಂತ ಜಾಸ್ತಿ ಬರೀ ಜ್ಯುವೆಲ್ರಿಗೆ ನಾನು ಇನ್ವೆಸ್ಟ್ ಮಾಡಿದೆ. ಅದಾದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ಸ್ಯಾರಿ ಹಾಕಿದ್ರೆ ಪರವಾಗಿಲ್ಲ, ಅದು ಕೂಡ ವರ್ಕೌಟ್ ಆಗಬಹುದು ಅಂದ್ಬಿಟ್ಟು ಸ್ಯಾರಿಗೆ ಒಂದು 10,000 ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದಷ್ಟು ಸ್ಯಾರಿಗಳನ್ನ ತಗೊಂಡು ಬಂದೆ. ಸ್ಯಾರಿ ತಗೊಬಂದ್ಮೇಲೆ ರೆಗ್ಯುಲರ್ ಡೈಲಿ ಒಂದು ಸ್ಯಾರಿದು ವಿಡಿಯೋ ಹಾಕ್ತಾ ಇದೆ, ಜ್ಯುವೆಲ್ರಿದು ಕೂಡ ವಿಡಿಯೋ ಹಾಕ್ತಾ ಇದೆ, ಜೊತೆಗೆ ಆಫರ್ ಕೂಡ ಹಾಕ್ತಾ ಇದ್ದೆ. ನೀವು ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೇ ಆಫರ್ ಹಾಕ್ಲಿ ಅಥವಾ ಬೇರೆ ಏನೇ ಮಾಡಿದ್ರು ಕೂಡ ಒಂದೇ ಒಂದು ಸಿಂಗಲ್ ಆರ್ಡರ್ ಕೂಡ ನನಗೆ ಬಂದಿರ್ಲಿಲ್ಲ. ನನ್ಗೆ ಒಂದೊಂದ್ಸಲ ನೆನಪಾಗ್ಬಿಡ್ತು ಅಂದ್ರೆ ನಾನು ಹಾಕಿರೋ ಬಂಡವಾಳ ಎಲ್ಲ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದೀನಿ, ಒಂದೇ ಒಂದು ಆರ್ಡರ್ ಬಂದಿಲ್ಲ ಅಂದ್ರೆ ಎಷ್ಟು ಬೇಜಾರಾಗ್ಬೇಡ. ತುಂಬಾ ಯೋಚನೆ ಮಾಡ್ತಿದ್ದೆ ಏನ್ ಪ್ರಾಬ್ಲಮ್ ಆಗಿರ್ಬೋದು ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ ನಂಗೆ ಸಮಸ್ಯೆ ಏನು ಅಂತ ಕೂಡ ಅರ್ಥ ಆಯ್ತು. ಕಾಂಪಿಟೇಷನ್ ಲೆವೆಲ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಾಗಿರ್ಬಹುದು, ಯೂಟ್ಯೂಬ್ ಮಾಡೋರಾಗಿರ್ಬಹುದು ಕೂಡ ಆಲ್ಮೋಸ್ಟ್ ತುಂಬಾ ಜನ ಸ್ಯಾರಿ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಸೊ ಕಾಂಪಿಟೇಷನ್ ಲೆವೆಲ್ ಸಿಕ್ಕಾಪಟ್ಟೆ ಇದೆ. ಹಾಗೆ ಮತ್ತೊಂದು, ಯಾರು ವೈರಲ್ ಆಗಿರ್ತಾರೆ ಅಥವಾ ಯಾರ್ದು ಫೇಸ್ ನೋಡಿರ್ತಾರೆ ರೀಲ್ಸ್ ನೋಡಿರ್ಬೇಕಾದ್ರೆ ಅಂತವ್ರ ಹತ್ರ ಜನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಇವ್ರನ್ನ ನಾವೆಲ್ಲ ನೋಡಿದೀವಲ್ವಾ ಅನ್ನೋ ರೀತಿಯಾಗಿ. ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಅದ್ರಲ್ಲೂ ಕೂಡ ವಿತೌಟ್ ಫೇಸ್ ವಿಡಿಯೋ ಮಾಡೋರ್ಗೆ ಆರ್ಡರ್ ಸಿಗಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನಾನು ಕೂಡ ಒಂದು ವಿಡಿಯೋದಲ್ಲೂ ವಿತ್ ಫೇಸ್ ಮಾಡಿಲ್ಲ. ಸ್ವಲ್ಪ ಸೋಷಿಯಲ್ ಮೀಡಿಯಾ ಅನ್ನೋದ್ರ ಭಯ ಇರೋದ್ರಿಂದ ನಾನು ವಿತ್ ಫೇಸ್ ಏನ್ ಮಾಡಕ್ ಇಷ್ಟಪಡೋದಿಲ್ಲ. ಸೊ ಅದಕ್ಕೋಸ್ಕರ ನಂಗೆ ಆರ್ಡರ್ ಬಂದಿಲ್ಲ ಅನ್ಸುತ್ತೆ. ಅದನ್ನ ಬಿಟ್ರೆ ಮೂರನೇ ಪಾಯಿಂಟ್, ಫಾಲೋವರ್ಸ್ ಜಾಸ್ತಿ ಇರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡೋರ್ಗೆ ನಾನೊಂದು 150 ಪೋಸ್ಟ್ ಹಾಕಿದ್ರೆ ನನ್ಗೊಂದು 200 ಜನ ಅಷ್ಟೇ ಫಾಲೋವರ್ಸ್ ಇರ್ತಾರೆ. ಸೊ ಅವಾಗ ಅನ್ಸುತ್ತೆ ಇವ್ರಿಗೆ ಜಾಸ್ತಿ ಫಾಲೋವರ್ಸ್ ಇಲ್ಲ, ಇದು ಫೇಕ್ ಇರ್ಬೋದೇನೋ ಅಂತ ಜನ ಪರ್ಚೇಸ್ ಮಾಡದೆ ಕೂಡ ಇರಬಹುದು. ನನ್ನ ಅಭಿಪ್ರಾಯ ಇದಿಷ್ಟು. ಇನ್ನಲ್ಲಿ ನೀವೆಲ್ಲ ಸೀರೆ ಬಿಸ್ನೆಸ್ ಮಾಡೋ ಆಗಿದ್ರೆ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಒಂದ್ಸಲ ಯೋಚನೆ ಮಾಡಿ. ನೆಕ್ಸ್ಟ್, ನಾವೇನು ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಲ್ ಮಾಡಲ್ಲ, ಮೀಶೋದಲ್ಲಿ ಸೇಲ್ ಮಾಡ್ತೀವಿ. ಮೀಶೋ ಬಗ್ಗೆ ಹೇಳಿ ಅಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಅಷ್ಟೇ.